ಅಮ್ಮನವರು ಪೂಜೆ ಮಾಡಿಸ್ತಾ ಇದ್ದಾರೆ. 5 ನಿಮಿಷ ನೀವು ಕಾಯಲೇಬೇಕು. ಇವ್ರ್ಯಾರು ಗೊತ್ತಾ? ಗೊತ್ತು, MLA ವಿಕ್ರಮ್ ಸಿಂಹ ಅವರು. ನಮಸ್ಕಾರ ಸರ್. ಈ ಸಮಯ ಅಮ್ಮನವರ ಹೆಸರಲ್ಲಿ ಪೂಜೆ ಬುಕ್ ಆಗಿದೆ. 5 ನಿಮಿಷ ನೀವು ಕಾಯಲೇಬೇಕು. ಯಾರು? ಚಿತ್ರನಟಿ ಗಾಯತ್ರಿ ದೇವಿಯವರು. ಮೇಡಮ್ ಬಂದ್ರು, ದಾರಿ ಬಿಡಿ. ನಮಸ್ಕಾರ. ನಮಸ್ಕಾರ. ವಿಕ್ರಮ್ ಸಿಂಹ ಅಂತಾರೆ ನನ್ನ. ಯಂಗೆಸ್ಟ್ MLA, ಸನ್ ಆಫ್ ಎಕ್ಸ್ ಮಿನಿಸ್ಟರ್ ದೇವರಾಜ್. ನನ್ನ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಾ. ಪಾಪ್ಯುಲರ್ ಪೊಲಿಟಿಷಿಯನ್ ಅಲ್ವೇ ನೀವು? ಥ್ಯಾಂಕ್ಸ್. ನಿಮಗೆ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ನಾನು ಚಿಕ್ಕವನಾಗಿದ್ದಾಗ ನಿಮ್ಮ ಫಿಲಮ್ಸ್ ನೋಡ್ತಾ ಇದ್ದೆ. ಭಾಳ ಒಳ್ಳೆ ನಟಿ ನೀವು. ನಿಮ್ಮಷ್ಟಲ್ಲ. ದೇವ್ರ ದರ್ಶನಕ್ಕೆ ಬಂದಿದ್ದೀರಾ ಅಂತ ಅನ್ಸುತ್ತೆ. ಇನ್ಮೇಲೆ ಪದೇ ಪದೇ ದೇವ್ರ ದರ್ಶನಕ್ಕೆ ಬರ್ತಾನೆ ಇರ್ಬೇಕಾಗುತ್ತೆ. ನಿಮ್ಗೆ ಆ ಭಗವಂತನ ರಕ್ಷೆ ಬೇಕು. ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ ಎದುರಾಗ್ಬೋದು ನಿಮ್ಮ ಲೈಫ್ನಲ್ಲಿ. ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ದುರುಪಯೋಗ ಪಡಿಸ್ಕೋಬೇಡಿ. ಐ ನೋ ಮೈ ಲಿಮಿಟ್ಸ್ ಪ್ರಮೋದಿನಿ. ಗುಡ್ ಲಕ್ ವಿಕ್ರಮ್ ಸಿಂಹ. ಗಾಯತ್ರಿ ದೇವಿಯವರ ಹಳೆಯ ಸಿನಿಮಾ ರಿಲೀಸ್ ಆದ ಹಾಗಿದೆ. ಆ ಕಡೆ ಸಿನಿಮಾ, ಈ ಕಡೆ ರಾಜಕೀಯ. ತುಂಬ ಚೆನ್ನಾಗಿದೆ. ಅದು ಅಷ್ಟು ದೊಡ್ಡ ವಿಷಯ ಆದರೂ ಮೀಡಿಯಾದವ್ರ ಕಣ್ಣಿಗೆ ಬಿದ್ದು ಸ್ಫೋಟ ಆಗಲೇ ಇಲ್ಲ ನೋಡಿ. ಕ್ರಮೇಣ ಎಲ್ಲ ಮಾಮೂಲಾಗೋಯ್ತು. ಟೀ ತಗೊಳ್ಳಿ. ವಿಕ್ರಮಂಗೆ ಆಗಿನ್ನೂ 5 ವರ್ಷ. ಸಣ್ಣ ಕೂಸದು. ಪಾಪ ಏನೂ ಗೊತ್ತಿಲ್ಲ. ಗಾಯತ್ರಿ ಅವ್ರನ್ನ ಬಿಟ್ಟರೆ ಗುಟ್ಟು ಗೊತ್ತಿರೋದು 3 ಜನಕ್ಕೆ. ನೀವಿಬ್ರು ಮತ್ತೆ ನಾನು. ಟೀ ಕುಡೀರಿ. ಬಿಸಿಯಾಗಿದ್ದಾಗಲೇ ಕುಡಿದ್ಬಿಡ್ಬೇಕು, ನಾಲ್ಗೆ ಸುಟ್ಕೊಳ್ದೆ ಇರೋ ಹಾಗೆ. ವಿಕ್ರಮಂಗೂ ಹಂಸಿನಿಗೂ ಯಾವಾಗ ಮದುವೆ ಇಟ್ಕೊಳ್ಳೋಣ ಅಂತ ನಾನು ಕೇಳ್ತಾನೆ ಇದ್ದೀನಿ. ನೀವಿಬ್ರು ಏನೋ ತೀರ್ಮಾನ ಮಾಡ್ದ ಹಾಗೆ ಇಲ್ಲ. ಅಯ್ಯೋ, ನನ್ನನ್ನು ನೋಡು. ತೀರ್ಮಾನ ಅನ್ನೋ ಪದದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಮದುವೆ ಯಾವಾಗ ಇಟ್ಕೋಬೇಕು ಅಷ್ಟು ಹೇಳಿ. ಈಗ ಈ ವಿಷಯ ಮಾತಾಡೋಕೆ ಅಷ್ಟು ಅರ್ಜೆಂಟಾ ನಿಮಗೆ? ಮಾತಾಡದೇ ಇರೋಂಥದ್ದು ಏನತ್ಗೆ ಆಗಿದೆ? ಓಹ್, ಗಾಯತ್ರಿ ದೇವಿ ಅವ್ರ ವಿಷಯಕ್ಕೆ ತಲೆ ಕೆಡಿಸ್ಕೊಂಡಿದ್ದೀರಾ? ಈ ವಿಷಯದಲ್ಲಿ ನೀವು ದೊಡ್ಡತನ ಮೆರೆದ್ಬಿಟ್ರಿ. ಅದಕ್ಕೆ ಎಷ್ಟು ಸುಲಭವಾಗಿ ಕ್ಷಮಿಸ್ಬಿಟ್ರಿ ನೀವು. ನಾನೇನಾದರೂ ಆಗಬೇಕಾಗಿತ್ತು. ನಾಗಲಕ್ಷ್ಮಿ, ಹೊರಗೋಗು. ಈ ವಿಷಯನ ಆಮೇಲೆ ಮಾತಾಡೋಣ. ಮಾತಾಡೋಣ ಅಂತ ವರ್ಷದಿಂದ ಹೇಳ್ತಾನೆ ಇದೆಯಾ, ಆದರೆ ಮಾತಾಡ್ತಾ ಇಲ್ಲ. ಏನು
ರಾಜಕೀಯದಲ್ಲಿ ಆಶ್ವಾಸನೆ ಕೊಡೋ ಹಾಗೆ ನೀನು ನನಗೂ ಆಶ್ವಾಸನೆ ಕೊಡ್ತಾ ಇದೀಯಾ. ವಿಕ್ರಮನ್ಗೂ ಹಂಸಿನಿಗೂ ನಿಶ್ಚಿತಾರ್ಥ ಈ ತಿಂಗಳೇ ಆಗ್ಬೇಕು. ಆಯ್ತು, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ, ಹೊರಗೋಗು. ವಿಕ್ರಮನ್ ಎದುರುಗಡೆ ಒಂದ್ಸಲ ಮದ್ವೆ ವಿಷಯನಾದ್ರೂ ಮಾತಾಡಿ ನನ್ನ ಮನಸ್ಸಿಗೆ ಸಮಾಧಾನ ಸಿಗತ್ತೆ. ಮಾತಾಡೋಣ ಅಂತ ಹೇಳಿದ್ದೆಲ್ಲ, ನನ್ನ ತಾಳ್ಮೆ ಕೆಡಿಸ್ಬೇಡ, ಹೊರಗೋಗು. ನೀನು ಅಷ್ಟೇ ಅಣ್ಣ. ವರ್ಷದಿಂದ ನಾನು ಈ ವಿಚಾರ ಮಾತಾಡ್ತಾನೆ ಇದ್ದೀನಿ, ನೀವಿಬ್ರು ಯಾವ ನಿರ್ಧಾರಕ್ಕೂ ಬರ್ತಾನೆ ಇಲ್ವಲ್ಲ. ಧ್ವನಿ ಎತ್ತರಿಸಿ ಮಾತಾಡ್ಬೇಡ. ಅವರು ನಿಮ್ಮಣ್ಣ, ಗೌರವ ಕೊಟ್ಟು ಮಾತಾಡು. ನೀವ್ ಕೊಡಿಯತ್ಗೆ ಗೌರವನ ಮದ್ವೆ ಮಾಡ್ಕೊಂಡಿದ್ದೀರಾ ಅನಿವಾರ್ಯ. ವಿಕ್ರಮಂಗೂ ಹಂಸಿನಿಗೂ ಈ ತಿಂಗಳು ನಿಶ್ಚಿತಾರ್ಥ ಆಗ್ಬೇಕು. ಮದುವೆ ವಿಚಾರವಾಗಿ ಈ ಮನೆಯಲ್ಲಿ ಮಾತುಕತೆ ನಡಿಬೇಕು. ಇಲ್ದೆ ಹೋದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಏನ್ ಆರ್ಡರ್ ಮಾಡ್ತಾ ಇದೀಯಾ? ನಿನ್ನ ಮಗಳನ್ನ ಈ ಮನೆಗೆ ಸೊಸೆ ಮಾಡ್ಕೋತೀವಿ, ವಿಕ್ರಮ್ ಜೊತೆ ಅವಳು ಮದುವೆ ಮಾಡಿಸ್ತೀವಿ ಅಂತ ಬಾಂಡ್ ಬರ್ಕೊಟ್ಟಿದ್ದೀವ ನಾವು. ಇದಲ್ವಾತ್ಗೆ ಮಾತು ಮುಗ್ಚ್ ಹಾಕೋದು ಅಂದ್ರೆ ಪರವಾಗಿಲ್ಲ. ಈ ಮಾತು ಆಡೇ ಬಿಟ್ರಲ್ಲ ನೀವು. ನಿಮ್ ಬಾಯಲ್ಲಿ ಈ ಮಾತು ಬರುತ್ತೆ ಅಂತ ನಾನು ಯಾವತ್ತೂ ನಿರೀಕ್ಷೆ ಮಾಡಿದ್ದೆ. ಕಡೆಗೂ ಬಂತಲ್ಲ. ರಾಜಕೀಯದಲ್ಲಿ ಅಣ್ಣ ಮಾತ್ರ ಅಲ್ಲ, ನೀವು ಇರ್ಬೇಕಾಗಿತ್ತು. 2 ನಾಲ್ಗೆ ನಿಮ್ದು. ನಾಗಲಕ್ಷ್ಮಿ, ನನ್ನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡು. ನಿನ್ನ ಅತ್ತಿಗೆ ಬಗ್ಗೆ ಏನಾದ್ರೂ ಹೇಳಿದ್ರೆ ನಿನ್ನ ನಾಲ್ಗೆ ಕತ್ತರಿಸಿ ಹಾಕ್ಬಿಡ್ತೀನಿ. ನೀನ್ ಕತ್ತರಿಸಿ ಹಾಕೋಕ್ ಮೊದ್ಲು ನಿನ್ನ ಗಾಯತ್ರಿ ವಿಷಯನ ನಿನ್ ಮಗ ವಿಕ್ರಮನ್ಗೆ ಬಿಡಿಯಾಗಿ ಹೇಳ್ಬಿಡ್ತೀನಿ. ಬಾಗ್ಲು ತೆಗ್ಬಿಟ್ಟಿದೆ. ಅಪ್ಪ ಏನಾದ್ರು ಬಂದ್ಬಿಟ್ರಾ? ಅಪ್ಪ, ಏನಿವತ್ತು ಪೋಸ್ಟ್ ಆಫೀಸಿಂದ ಬೇಗ ಬಂದ್ಬಿಟ್ಟಿದ್ಯಾ? ಅಕ್ಕನ ಸ್ಕೂಲ್ ಹತ್ರ ಹೋಗಿದ್ಯಾ? ಏನಾದ್ರೂ ರಂಪ ರಾಧ ಅಂತ ಮಾಡಿದ್ಯಾ? ಅಕ್ಕಂಗ್ ಮದ್ವೆ ಮಾಡ್ಕೊ ಅಂತ ಪೀಡ್ಸಿರ್ತೀಯ. ಅದಕ್ಕೆ ಅಕ್ಕ ಕೋಪ ಮಾಡ್ಕೊಂಡು ಕೂಗಾಡಿರ್ತಾಳೆ. ನಿಮ್ಮಿ ಡ್ರಾಮಾನ ಇಡೀ ಸ್ಕೂಲ್ ನೋಡಿ ಎಂಜಾಯ್ ಮಾಡಿರ್ತಾರೆ. ಅದಕ್ಕೆ ಅಕ್ಕ ಬೇಜಾರ್ ಮಾಡ್ಕೊಂಡು ಮನೆಗೆ ಬಂದಿರ್ತಾಳೆ. ಕರೆಕ್ಟಾ? ಎಲ್ಲೇ ಹೋಗಿದೆ ನೀನು? ಕುಕ್ಕರ್ ಕುಗ್ಸಿಟ್ಟು ಹೋಗ್ಬಾರ್ದಾ? ಎಲ್ಲ ಕೆಲಸ ನಾನೊಬ್ಳೆ ಮಾಡ್ಬೇಕಾ? ಸ್ಕೂಲಲ್ಲೂ ಕೆಲಸ, ಮನೆಯಲ್ಲೂ ಕೆಲಸ. ನಾನೊಬ್ಳೆ ಎಷ್ಟು ಅಂತ ಹೆಣ್ಗಾಡ್ಲಿ? ನಾನು ಮನುಷ್ಯಲೇ. ಅದನ್ನ ನೀನಾದ್ರೂ ಅರ್ಥ ಮಾಡ್ಕೊ. ನಾನು ಮನುಷ್ಯನೇ, ಅದನ್ನ ಅರ್ಥ ಮಾಡ್ಕೋಬೇಕು. ಕೆಲವರು ನಿನ್ ಜೊತೆ ಮಾತಾಡ್ಲಿಲ್ಲ ನಾನು ಲೋಕಾರ್ ಗುಡಿಯಾಗ ಆಡಿದ ಮಾತು ನಿನ್ ಜೊತೆ ಮಾತಾಡ್ಲಿಲ್ಲ. ಟೆನ್ಷನ್ ಆಗ್ತಿದ್ಯಾ? ನಾಗಲಕ್ಷ್ಮಿ ವಿಕ್ರಮ್ ಹತ್ರ ಎಲ್ಲ ವಿಷಯ ಹೇಳಿದರೆ ಏನಾಗ್ಬೋದು ಅಂತ ಯೋಚನೆ ಮಾಡಬೇಡಿ. ಮಗನ ಮುಂದೆ ಅಪ್ಪನ ಮರ್ಯಾದೆ ಹೋಗೋಕ್ಕೆ ನಾನು ಬಿಡಲ್ಲ. ದಾಂಪತ್ಯದ ನಿಯಮನ ನಾವು ಉಳಿಸ್ಕೊಂಡಿದ್ದೀವೋ ಬಿಟ್ಟಿದ್ದೀವೋ ಅದು ನಮಗೆ ಬಿಟ್ಟಿದ್ದು. ಯಾವುದೇ ನಿರ್ಧಾರ ತಗೊಳ್ಳೋದು ನನ್ನ ಹಕ್ಕು. ನಾನು ನಿಮ್ಮನ್ನು ಶಿಕ್ಷಿಸ್ತೀನೋ ಕ್ಷಮಿಸ್ತೀನೋ ಹೆಂಡತಿಯಾಗಿ ನನಗೆ ಬಿಟ್ಟಿದ್ದು. ಆದರೆ ನೀವು ಮಾತ್ರ ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು. ನನಗೆ ಬೇಕಾಗಿರೋದು ಅಷ್ಟೇ. ನನ್ನ ಮೇಲಿನ ಕೋಪಕ್ಕೆ ನಾಗಲಕ್ಷ್ಮಿ ವಿಕ್ರಮ್ ಹತ್ರ ಎಲ್ಲ ವಿಷಯ ಹೇಳ್ಬಿಡ್ತಾಳೆ. ನಿಜ ಹೇಳ್ತೀನಿ ಜಯ, ನಾನು ಮಾಡಿದ ಆ ಒಂದು ತಪ್ಪಿಗೆ ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ, ಪಡ್ತಾನೆ ಇರ್ತೀನಿ. ನಾಳೆ ಬೆಳಿಗ್ಗೆ MLA ವಿಕ್ರಮ್ ಸಿಂಹ ಸಾಹೇಬ್ರನ್ನ ಭೇಟಿ ಮಾಡಕ್ಕೆ ನನ್ನ ಜೊತೆ ಬರ್ತಿದ್ಯಾ ಅಷ್ಟೇ. ನಾನ್ ಬರಲ್ಲ. ಯಾಕೆ ಬರಲ್ಲ? ಅಸಹ್ಯ ಆಗುತ್ತಪ್ಪ. ಯಾರ್ಯಾರ ಮುಂದೆನೋ ಹಲ್ಗಿಂಚ್ಕೊಂಡು ನಡು ಬಗ್ಗಿಸ್ಕೊಂಡು ಕೈ ಮುಕ್ಕೊಂಡು ದಯವಿಟ್ಟು ನನ್ನ ಕೆಲಸ ಪರ್ಮನೆಂಟ್ ಮಾಡಿಸಿ ಸರ್ ಅಂತ ಕೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ. ಇಲ್ಲೇ ಸುಟ್ಟುಕೊಂಡು ಅಂತ್ಯಕ್ರಿಯೆ ಮಾಡ್ಕೊಳ್ಳೋಣ ಅಂತ ಸುರ್ಕೊಂಡಿದ್ದೀನಿ. ಕಡಿ ಕೊಡು. ಅಪ್ಪನ್ನೇ ಸಾಯ್ಸಕ್ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಮಗಳು. ಕೊಡೆ ಹಚ್ಕೋತೀನಿ.